ಮಂಡ್ಯದಲ್ಲಿ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ದಿಢೀರ್ ನಾಪತ್ತೆಯಾಗಿಬಿಟ್ಟಿದ್ದಾಳೆ. 18 ವರ್ಷದ ವಿದ್ಯಾರ್ಥಿನಿ ನಾಪತ್ತೆಯಾಗಿರುವ ಆಕೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ವಿಚಾರಿಸ್ತೀನಿ ಅಂತ ಹೋದವಳು ಮತ್ತೆ ಮನೆಗೆ ವಾಪಸ್ ಆಗಿಲ್ಲ. ಮೊನ್ನೆ ಜುಲೈ 14ನೇ ತಾರೀಕು ಆಕೆ ಮನೆಯಿಂದ ಕಣ್ಮರೆಯಾಗಿದ್ದು, ಮನೆಯಿಂದ ಹೊರಟಿದ್ದು. ಆ ನಂತರ ಮನೆಗೆ ವಾಪಸ್ ಬಂದಿಲ್ಲ. ಪಾಂಡವಪುರ ಠಾಣೆಗೆ ಸದ್ಯ ವಿದ್ಯಾರ್ಥಿನಿಯ ತಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಒಬ್ಬನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆತನ ಹೆಸರು ಮುಜಾಸಿಂ ಪಾಷಾ ಅಂತ ಹೇಳಿ ಆತನ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿದೆ. ಆತನ ಮೊಬೈಲ್ ಹಾಗೆ ವಿದ್ಯಾರ್ಥಿನಿ ಮೊಬೈಲ್ ಇಬ್ಬರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಸದ್ಯ ದೂರನ್ನ ದಾಖಲಿಸಿ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಪೊಲೀಸರು. ಪಾಂಡವಪುರ ತಾಲೂಕಿನ ಚಿನಕುರಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿನಿ ನಾಪತ್ತೆಯಾಗಿದ್ದಾಳೆ. 18 ವರ್ಷದ ವಿದ್ಯಾರ್ಥಿನಿ ಜುಲೈ 14ನೇ ತಾರೀಕು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಾನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ಮನೆಯಿಂದ ಹೋದವಳು ನಂತರ ಮನೆಗೆ ವಾಪಸ್ ಆಗಿಲ್ಲ. ಪೋಷಕರು ಹುಡುಕಾಡಿದ್ದಾರೆ, ಫೋನ್ ಮಾಡಿ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಮಗಳ ಫೋನ್ ಸ್ವಿಚ್ ಆಫ್ ಆಗಿದೆ. ಒಬ್ಬ ಆತನ ಮೇಲೆ ಮನೆಯವರಿಗೆ ಅನುಮಾನ ಇದೆ. ಆ ಅನುಮಾನ ಇರೋದು ಈ ಮುಜಾಸಿಂ ಪಾಷಾ ಎಂಬ ಯುವಕನ ಮೇಲೆ. ಯಾಕಂದ್ರೆ ಈಕೆ ನಾಪತ್ತೆಯಾದಂತಹ ನಂತರದಲ್ಲಿ ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಆತ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಕಾಲೇಜು ವಿದ್ಯಾರ್ಥಿನಿ ನಾಪತ್ತೆ ಪ್ರಕರಣದಲ್ಲಿ ಈ ಮುಜಾಸಿಂ ಪಾಷಾ ಹೆಸರು ಕೇಳಿ ಬರ್ತಾ ಇರೋದು ಯಾಕೆ? ಆತನ ಮೇಲೆ ಈಕೆಯ ಪೋಷಕರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಅಂತ ಹೇಳಿ. ಖಂಡಿತ ವಿದ್ಯಾಶ್ರೀ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿನಕುರಳಿ ಗ್ರಾಮದ ಶಿವಣ್ಣ ಎಂಬಾತನ ಮಗಳು ಸಹನಾ, ಆಕೆ ಪ್ರಥಮ ಪದವಿ ವಿದ್ಯಾರ್ಥಿನಿ. ಆಕೆ ಎಂದಿನಂತೆ ಅಂದ್ರೆ ಇತ್ತೀಚೆಗಷ್ಟೇ ದ್ವಿತೀಯ PUC ಮುಗಿಸಿರ್ತಾಳೆ. ಅಂದ್ರೆ ಕಾಲೇಜು ಇನ್ನು ಕೂಡ ಪದವಿ ಕಾಲೇಜು ಇನ್ನು ಪ್ರಾರಂಭ ಆಗಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಮನೆಯಲ್ಲೇ ಇರ್ತಾಳೆ. ಆದ್ರೆ ಆಕೆ ಆ ಸಂದರ್ಭದಲ್ಲಿ ಹೇಳುವಂತದ್ದು 14ನೇ ತಾರೀಕು ಹೇಳುವಂತದ್ದು, ಅಂದ್ರೆ ನಾನು ಭಾಗ್ಯಲಕ್ಷ್ಮಿ ಬಾಂಡ್ ಸಂಬಂಧಪಟ್ಟಂತೆ ಅಧಿಕಾರಿಗಳ ಬಳಿ ವಿಚಾರಿಸ್ಕೊಂಡು ಬರ್ತೀನಿ ನಿಟ್ಟಿನಲ್ಲಿ ಚಿನಕುರಳಿ ಗ್ರಾಮದಿಂದ ಪಾಂಡವಪುರಕ್ಕೆ ತೆರಳುತ್ತಾಳೆ. ಅದಾದ ಬಳಿಕ ಆಕೆ ವಾಪಸ್ ಮನೆಗೂ ಕೂಡ ಬರಲಿಲ್ಲ. ಆಕೆಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು. ಇದರಿಂದ ಒಂದ್ ರೀತಿ ಅವರ ಪೋಷಕರು ಆತಂಕಕ್ಕೆ ಒಳಗಾಗ್ತಾರೆ. ಸಂಜೆ ಎಲ್ಲವೂ ಕೂಡ ಅವರ ಸಂಬಂಧಿಕರ ಮನೆ ಒಂದಷ್ಟು ಕಡೆ ಓಡಾಟವನ್ನ ನಡೆಸಿ ಹುಡುಕಾಟವನ್ನ ನಡೆಸ್ತಾರೆ. ಆದ್ರೆ ಆಕೆಯ ಪತ್ತೆ ಮಾತ್ರ ಆಗ್ಲಿಲ್ಲ. ಆ ಜೊತೆಗೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನ ಬರುವಂತದ್ದು, ಅಂದ್ರೆ ಆಕೆಯ ಜೊತೆಗೆ ಅದೇ ಗ್ರಾಮದಲ್ಲಿ ಇದ್ದಂತಹ ಮುಜಾಸಿಂ ಎಂಬಾತ, ಆತನು ಕೂಡ ಅವತ್ತಿಂದ ನಾಪತ್ತೆಯಾಗಿರ್ತಾನೆ. ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಇದು ಒಂದಷ್ಟು ಅನುಮಾನಗಳಿಗೆ ಅವರ ಪೋಷಕರಿಗೆ ಕಾರಣ ಆಗಿರುವಂತದ್ದು. ಅಂದ್ರೆ ಏನಾದ್ರೂ ಮುಜಾಸಿಂ ಪಾಷಾ ಜೊತೆ ಈಕೆ ಹೋಗಿದ್ದಾಳೆ ಎಂಬ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅನುಮಾನ ಮೂಡ್ತಾ ಇರುವಂತದ್ದು. ಅಂದ್ರೆ ಅದೇ ನಿಟ್ಟಿನಲ್ಲಿ ಅವರ ಪೋಷಕರು ಕೂಡ ಈಗಾಗಲೇ ಪಾಂಡವಪುರ ಟೌನ್ ಪೊಲೀಸ್ ಠಾಣೆಗೆ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಮಗಳು ನಾಪತ್ತೆ ಆಗಿದ್ದಾಳೆ, ಮತ್ತೆ ಅನುಮಾನ ಇದೆ. ಅಂದ್ರೆ ಮುಜಾಸಿಂ ಪಾಷಾ ಏನಿದ್ದಾನೆ ಆತನ ಜೊತೆ ಹೋಗಿರುವಂತಹ ಒಂದು ಅನುಮಾನವೂ ಕೂಡ ಇದೆ ಎಂಬ ನಿಟ್ಟಿನಲ್ಲಿ ಇದೀಗ ಸದ್ಯಕ್ಕೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ದೂರನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಇದೀಗ ಅವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.